ಬಡಪಾಯಿ ಭಗವಂತನ ಬಾಯಿ ನಾವೇ ಹೇಳಿಸ್ಬಿಟ್ಟು ಆಮೇಲೆ ಅಸ್ಪೃಶ್ಯತೆಯೂ ಅಸ್ಪೃಶ್ಯ ಪಂಗಡನೂ ನಾವೇ ಮಾಡಿ, ಆಮೇಲೆ ಇದು ಲಿಂಗಭೇದ ನೀತಿ, ಹೆಣ್ಣಿಗೆ ಒಂದು ಮುಕ್ತಿನೇ ಇಲ್ಲ ಅಂತ ಅನ್ನೋದು, ಮತ್ತು ಈ ಥರ ಸ್ತ್ರೀ ಸ್ವಾತಂತ್ರ್ಯ, ಹೆಣ್ಣು ಸ್ವಾತಂತ್ರ್ಯ ಮಾಡಿ, ಈ ಥರದ ಒಂದು ಜಗತ್ತಿನಲ್ಲಿ ಬೇರೆ ಅದೆಲ್ಲವನ್ನೂ ಕೂಡ ಇದು ಸಾವಿರಾರು ವರ್ಷಗಳ ಇತಿಹಾಸ ನೋಡಿ. ಆ ಬುದ್ಧ ಅದರ ವಿರುದ್ಧ ಮೊದಲು ಕಂಡಿದ್ದವರು, ಅದರಿಂದಲೇ ನಮ್ಮ ಅಂಬೇಡ್ಕರ್ ಅವರು ಬುದ್ಧಿಗೆ ಶರಣಾದರು. ಆಮೇಲೆ ಈ ಅಸಮಾನತೆಗಳಿದೆಯಲ್ಲ ಇವು ನಾವೇ ಸೃಷ್ಟಿ ಮಾಡಿರೋರು. ಎಲ್ಲ ಗಡಗಡ ದೇವರು ಅಂದರೆ ಗಡಗಡ ನಡೆಯೋದು ಎಲ್ಲ ಹೀಗೆ ಏನು, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗಿ 4 ಗಂಟೆಗೆ ಕ್ಯೂ ನಿಂತ್ಬಿಟ್ಟು ಇದು ಮಾಡಿಬಿಟ್ರೆ ದೇವರು ಏನು ಒಳ್ಳೆಯದಿಲ್ಲ. ನಮ್ಮ ಇವಳು ಜಯಲಲಿತಾ ಕೂಡ 2,000 ಪಾದುಕೆಗಳು, ಕೋಟ್ಯಾಂತರ ರೂಪಾಯಿ ಲೂಟಿ. ಅವ ನಮ್ಮ ಚಾಮುಂಡಮ್ಮ ಗಡ್ಡಿನ ಇಲ್ಲ, ನಿಮಗೆ ಜೈಲು ಆಗಬೇಕು ನಿನಗೆ. ಸಂಪತ್ತು ಅನ್ನೋದೇ ಆಪತ್ತು, ವಿಪರೀತ ಸಂಪತ್ತು ಬೇಕಿಲ್ಲ, ಸಂಪತ್ತು ಆಪತ್ತು. ನಮ್ಮ ಮಂಟಸ್ವಾಮಿ ಅನೇಕ ಕಡೆ ನಾನು ಹೇಳಿದ್ದೀನಿ, ರಿಪೀಟ್ ಆಗಿದ್ದರೆ ಕ್ಷಮಿಸಿ. ಮೇಲು ಕೀಳಾಗತೈತೆ, ಕೀಳು ಮೇಲಾಗತೈತೆ, ಕಾಲಚಕ್ರ ಆಗೋದು ಎಕನಾಮಿಕ್ಸಲ್ಲಿ ಬರ್ತದೆ. ಅದು ವೀಲ್ ಆಫ್ ಹಿಸ್ಟ್ರಿ ಅಂತ. ಕಾಲಚಕ್ರದ ಒಳ್ಳಲ್ಲಿ ಮೇಲಿರೋರು ಕೆಳಗಡೆ ಬರ್ತಾರೆ, ಕೆಳಗಿರೋರು ಮೇಲೆ ಬರ್ತಾರೆ. ಅದು ಎಕನಾಮಿಕ್ಸಲ್ಲಿ ಬರೋದು. ನಮ್ಮ ಅಂಬೇಡ್ಕರ್ ಹೋಗಿ ಅವರೆಲ್ಲ ಎಕನಾಮಿಕ್ಸಲ್ಲಿ PhD ಮಾಡಿದ್ರು, ಅವರು ತಿಳಿದವರು ಮತ್ತು ಬರೆದಿದ್ದಾರೆ. ಇಲ್ಲಿ ನೋಡಿ ನಮ್ಮ ಮಂಟಸ್ವಾಮಿಯ ತತ್ವದಲ್ಲಿ ಬರೋದು ಮೇಲು ಕೀಳಾಗತೈತೆ, ಕೀಳು ಮೇಲಾಗತೈತೆ. ಕಾಲ ಬದಲಾದಾಗ ಕಾಲ ಅದೇ ಥರ ಇರಲ್ಲ. ಗೌಡ ಪ್ರಭುಗಳೆಲ್ಲ ತೌಡು ತಿಂದು ಹೋಗುತ್ತಾರೆ. ಆಲ್ ಡಿಕ್ಟೇಟರ್ ವಿಲ್ ವ್ಯಾನಿಷ್ ಹೇಗೆ, ಹಾಗೆ ಅದು ಇವತ್ತಿನ ರಿಯಾಲಿಟಿ. ಆಮೇಲೆ ಈ ಸಂಪತ್ತು, ಹಣ ವಾಮಮಾರ್ಗದಲ್ಲಿ ಹಣ ಮಾಡಿದವರ ಮಕ್ಕಳುಗಳು ಉದ್ಧಾರ ಆಗೇ ಇಲ್ಲ. ಎಷ್ಟೋ ಜನ ಆ ತಂದೆ ತಾಯಿಗಳಿಗೆ ಲಂಚ ತಗೊಳ್ಳೋ ತಂದೆ ತಾಯಿಗಳಿಗೆ ಮಕ್ಕಳು ಹೇಳಿದ್ದಾರೆ, ಅಪ್ಪ ನೀನು ಯಾಕಪ್ಪ ಇದೆಲ್ಲ ಮಾಡ್ತೀಯ, ನಮ್ಗೆ ಒಳ್ಳೇದಾಗಲ್ಲ ಕಣಪ್ಪ. ರಾಮ್ ಮನೋಹರ್ ಲೋಹಿಯಾ ಅವರು ಮತ್ತು ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಂದ ನಾವು ಪ್ರಭಾವಿತವಾದದ್ದು. ಅಂಬೇಡ್ಕರ್ ಅಷ್ಟು ಒಂದು ಜ್ಞಾನಿ ವಿಶ್ವದಲ್ಲೇ ಇಲ್ಲ. ಅದರ ಜ್ಞಾನದ ದಿನ ಅಂತ ಅವರ ಭಕ್ತಿಯನ್ನು ಕರೀತೀವಿ. ಆದರೆ ಒಬ್ಬ ಬನಿಯಾಗಿ ಹುಟ್ಟಿ ಎಷ್ಟು ತಿಳ್ಕೊಂಡಿದ್ರು ನಮ್ಮ ಲೋಹಿಯಾ ಅಂದರೆ, ರಾಮ್ ಮನೋಹರ್ ಲೋಹಿಯಾ, ಅದನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಸಾಧ್ಯ. ಆಗ ಲೋಹಿಯಾ ಪುಸ್ತಕಗಳು ಸಿಗ್ತಾ ಇದ್ವು ನಮಗೆ, ಅಂಬೇಡ್ಕರ್ ಪುಸ್ತಕಗಳು ಸಿಗ್ತಿರಲಿಲ್ಲ. ನಾವು ಹುಡುಕೊಂಡು ಹೋಗಿದ್ವಿ. ಪೆರಿಯಾರು ಕೂಡ ಅದೇ ಇದ್ರು, ನಾರಾಯಣ ಗುರು ಕೂಡ ಆ ಥರ ಇದ್ರು. ಇಲ್ಲಿ ಈ ಥರದೊಂದು ಮದುವೆಗಳ ಕನಸನ್ನ ಅಂಬೇಡ್ಕರ್ ಕಾಣ್ತಾ ಇದ್ರು, ಲೋಹಿಯಾ ಕೂಡ ಕಾಣ್ತಾ ಇದ್ರು. ಪ್ರೇಸರ್ ಅಂತ ಒಬ್ಬ ಇದ್ದ ನೋಡಿ. ಆ ಪ್ರೇಸರ್ ಟೌನನ್ನು ಪುಲಿಕೇಶಿನಗರ ಮಾಡಿಬಿಟ್ಟಿದ್ದೀವಿ. ಶಾಹು ಮಹಾರಾಜರಿಗೆ ಪಾಠ ಹೇಳೋದು 6 ವರ್ಷಗಳ ಕಾಲ ನಮ್ಮ ಧಾರವಾಡದಲ್ಲಿ. ಅವನು ವಿಶ್ವದಲ್ಲೇ ಒಂದು ನ್ಯಾಯದ ಪ್ರತೀಕ ಆಗ್ಬಿಟ್ಟ. ಅಂಬೇಡ್ಕರ್ ಅವರನ್ನ ಓದಿಸಿದ್ರು ಮತ್ತು ಇದು ಮಾಡೋದು ಪೂರ್ತಿ ಇದನ್ನು ಕೂಡ ಅಷ್ಟು ನ್ಯಾಯಪರವಾದ ವ್ಯಕ್ತಿ ಮತ್ತೊಬ್ಬ ಇಲ್ಲ. ದಲಿತರದ್ದು ಕ್ಯಾಂಟೀನ್ ಮಾಡಿಸಿದ್ರು ಅವರ ಇದರಲ್ಲೇ. ಯಾರಾದರೂ ಮಹಾರಾಜನ ಮೀಟ್ ಮಾಡಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕ್ಯಾಂಟೀನಲ್ಲಿ ಅಲ್ಲಿ ಇದು ಮಾಡಿ ಅಲ್ಲಿ ಕುಳಿತಿದ್ದು ಅಲ್ಲೇನಾದರೂ ತಿಂಡಿ ತಿಂದು ಬರಬೇಕು, ಅಂಥವ್ರಿಗೆ ಬರಬೇಕು. ಆ ಥರ ಮಾಡಿ ಅದೊಂದೇ ಅಲ್ಲ, ಅಷ್ಟು ಅದನ್ನು ಪ್ರೇಸರ್ ಕೊಟ್ಟಿದ್ದ ನೋಡಿ. ಬ್ರಿಟಿಷರು ಬಂದಿದ್ದರಿಂದ ಲೂಟಿನೂ ಮಾಡಿದ್ದಾರೆ, ಸೂರ್ಯಮಂಡಲದ ಸಾಮ್ರಾಜ್ಯ ಅಂತ ಹೇಳ್ಕೊತಾ ಇದ್ರು. ಆದರೆ ಒಳ್ಳೇದಾಗಿ ಕುವೆಂಪುನೇ ಹೇಳ್ತಾರೆ ನೋಡಿ, ಬ್ರಿಟಿಷರು ಬಂದರೆ ನಾನು ಸಗಣಿ ಬಾಗ್ತಿದ್ದು ನಾನು ನೋಡಿ. ಆ ಥರ ಪ್ರೇಸರು ಆಮೇಲೆ ಹಿರಿಯರು ಎಷ್ಟು ದೊಡ್ಡ ವ್ಯಕ್ತಿಗಳು ನೋಡಿ, ಅವರಿಗೆ ಜ್ಞಾನ ಇತ್ತು. ಆದರೆ ನಮ್ಮಷ್ಟು ಜನ ನಮ್ಮ ಬಸವಣ್ಣನ ಕಾಲ, ನಮ್ಮ ಬುದ್ಧನ ಕಾಲದಲ್ಲಿ ಅವರೆಲ್ಲ ಅವ್ರು ಏನೂ ಕೆಲಸದ ಬಾರವರು, ಬರೀ ಶೇಕ್ಸ್ಪಿಯರ್ ಇಲ್ಲ ಈಚೆಗೆ ಅವರು ಅದಿರಲಿ. ಅದು ಈ ಚರಿತ್ರೆಯಲ್ಲಿ ಈ ಥರದ್ದೆಲ್ಲ ಇರ್ತದೆ. ನಮ್ಮಲ್ಲಿ ಅನ್ಟಚಬಿಲಿಟಿ ಇದೆಲ್ಲ ಕೂಡ ಒಂದು 4,000-5,000 ವರ್ಷದ ಇತಿಹಾಸ. ಅದು ಬುದ್ಧನ ಕಾಲದಲ್ಲಿ ಅದು ದೊಡ್ಡ ಹೋರಾಟ ಆಯಿತು ನೋಡಿ. ದೇವರ ಜನರ ಬಗ್ಗೆ ಆಮೇಲೆ ಮಾತ್ರ ದೇವರಿಗೆ ಎಲ್ಲ ಹೆದರೋದು, ನಮ್ಮ ಜನಗಳೆಲ್ಲ ಹೆದರೋದು ಅದಕ್ಕೇನೆ. ಆ ನಿಜ ಸ್ಥಿತಿ ಏನಂದರೆ ದೇವರನ್ನು ನಾವೇ ಸೃಷ್ಟಿ ಮಾಡಿದ್ದೇವೆ, ನಮ್ಮ ಅಳತೆಯನ್ನು ಮೀರಲಾಗದ ದೇವರು ಅಂತ. ಹಾಗಾಗಿ ಅಂಥ ಒಂದು ನಮ್ಮ ಟಿಪಿಕಲ್ ಅನ್ಟಚಬಲ್ ನೋಡಿ, ಮಳವಳ್ಳಿ ಸೆಂಟರ್ ಮಾಡಿಕೊಂಡು ಅದೇ ಪ್ರೇಸರಿಂದ ಪಾಠ ಕಲಿತ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ದಲಿತರಿಗೆ ಶಿಕ್ಷಣ ಕೊಟ್ಟರು. ದಲಿತರು ನೋಡಿ ಇವತ್ತು ಕೂಡ ಮಳವಳ್ಳಿಯಿಂದ ಚಾಮರಾಜನಗರದ ತನಕ ಇದು ಕರ್ನಾಟಕದ ಮತ್ತು ಇತರ ರಾಜ್ಯಗಳ ದಲಿತರ ಸ್ಥಿತಿಗಿಂತ ಮೇಲಾದ ಒಂದು ಎಚ್ಚರ ಇದೆ. ಅದಕ್ಕೆ ಇವ್ರ ಕಾರಣ ನಮಗೆ ಗೊತ್ತಿಲ್ಲ. ಅಲ್ಲಿ ಪಾಠ ಮಾಡೋಕ್ಕೂ ಯಾರು ಬರ್ತಿರಲಿಲ್ಲ.